ರೀತಿನಲ್ಲಿ ಪ್ರಸಿದ್ಧಿ ಇರ್ಬೋದು, ನೀತಿನಲ್ಲಿ ಪ್ರಸಿದ್ಧಿ ಇರ್ಬೋದು. ಸರ್ವಭಾಷಾ ಕಲಾವಿದ ನೀವು, ಪ್ರವೀಣ ನೀವು. ಬಟ್ ಯಾಕೆ ನೀವು ಎನ್ಲೈಟನ್ಮೆಂಟ್ ಆಗಿಲ್ಲ? ಆ ಟಚ್ ಇಲ್ಲ. ವ್ಯಾರ್ ಯು ಹ್ಯಾವ್ ಗಾನ್ ರಾಂಗ್? ಯು ಹ್ಯಾವ್ ನಾಟ್ ಗಾನ್ ರಾಂಗ್. ವ್ಯಾರ್ ಯು ಹ್ಯಾವ್ ನಾಟ್ ಗಾನ್ ರೈಟ್ ಅಂತ ನೋಡಬೇಕು. ವ್ಯಾರ್ ಯು ಹ್ಯಾವ್ ಗಾನ್ ರಾಂಗ್ ಅಲ್ಲ. ವೈ ಯು ಹ್ಯಾವ್ ನಾಟ್ ಗಾನ್ ರೈಟ್ ಇನ್ ದಟ್ ಡೈರೆಕ್ಷನ್. 1000 ಜನ 1000 ರೀತಿಯಲ್ಲಿ ನೀವು ಇಲ್ಲಿ ತಪ್ಪು ಅಲ್ಲಿ ತಪ್ಪು ಅಂತ ಹೇಳ್ತಾರೆ. ಬಟ್ ಒಬ್ಬರಾರು ಸರಿಯಾಗಿ ಹೋಗಬೇಕು ಅಂತ ಹೇಳಿದ್ದಾರ? ಈಗ ಹೇಳ್ತಾ ಇದ್ದೀನಿ, ಸರಿಯಾಗಿ ಹೋಗ್ಬೇಕು ನೀವು. ಧರ್ಮದಲ್ಲಿ ಎಡವಿಲ್ಲ, ನೀವು ಧರ್ಮನ ಸರಿಯಾಗಿ ಪ್ರತಿಪಾಲಿಸಿಲ್ಲ. ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಧರ್ಮ, ನೀದರ್ ಯು ಹ್ಯಾವ್ ಟ್ರೈಡ್ ಟು ಫಾಲೋ ಧರ್ಮ. ಶಾಸ್ತ್ರ, ರೀತಿ, ನೀತಿ ಎಲ್ಲ ಗೊತ್ತಿದೆ ನಿಮಗೆ, ಬಟ್ ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಎಲ್ಲಿ ತಪ್ಪಾಗಿದೆ? ಧರ್ಮ. ವಿಜಯ್ ಕುಮಾರ್, ಅರ್ಥ ಆಯ್ತಾ? ನೀವು ಸುಮ್ಮನೆ ಕರೆಕ್ಟ್ ಇಲ್ಲ, ಆಮೇಲೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿತ್ತು ಸತ್ಸಂಗ ಅಂತ ಹೇಳೋದಲ್ಲ ವಿಚಾರ. ಇಲ್ಲಿ ಈ ರೈಟ್ ನೌ ಯು ಹ್ಯಾವ್ ಟು ಡಿಸೈಡ್ ವೈ, ಫಾರ್ ವಾಟ್ ಐ ಆಮ್ ಗೋಯಿಂಗ್ ರಾಂಗ್, ವೇರ್ ಆಮ್ ಐ ಗೋಯಿಂಗ್ ರಾಂಗ್. Tell me, instead of trying to find out the 1000 avenues why you have gone wrong ಅನ್ನೋದು ಬಿಟ್ಬಿಟ್ಟು only one point where you have gone right. ಅದಕ್ಕೆ ನಾನು ಶುರು ಮಾಡಿದ್ದು. When you are right, you are wrong. If you are in left, you are right. Why? How? ಅದನ್ನು ಹೇಳಿದೆ. When you go left in India, you are right. If you go on the right hand side, you are wrong. Find out. Whichever country you are going in, left or right, in any country in this world, you have to follow dharma. Dharma is according to the rules and regulations of that particular country. So, you should understand. You should understand. Where have you gone wrong? You have not gone wrong anywhere. But you have to move right. Instead of moving right or left or going up or down, you have to be standing at the right place. Each one of us have a house. But the house doesn't move anywhere. The house will not go in any direction. But the whole world rotates. ನಮ್ಮ ಭೂಮಿನೇನೆ ಸುತ್ತಾ ಇದೆ, ಆದ್ದರಿಂದ ಮನೆಯಲ್ಲೂ ಹೋಗಲ್ಲ, ನಾವೆಲ್ಲೂ ಹೋಗ್ತಾ ಇಲ್ಲ. ಭೂಮಿನೇ ಸುತ್ತಾಡ್ತಾ ಇರೋದ್ರಿಂದ we have an effect of sunlight, we have an effect of afternoon, we have an effect in the evening, and later on we have an effect in the late evening, and we have an effect in the night. Because the earth is rotating. ಮನೆಯಲ್ಲೂ ಅಲ್ಲಾಡಲ್ಲ, ನಮ್ಮ ಮನೆ ಒಳಗಡೆ ಇರೋ ಪದಾರ್ಥ ಅಲ್ಲಾಡಲ್ಲ, ಏನೂ ಅಲ್ಲಾಡಲ್ಲ. ಆದರೂ ಕೂಡ ಸೀಸನ್ಸ್ ಚೇಂಜ್. ಯಾಕಂದರೆ ಮನೆ ಹಾಗೆ ಅಲ್ಲಾಡಲ್ಲ, ಭೂಮಿ ಸುತ್ತಾ ಇದೆ. ಆ ಭೂಮಿ ಸುತ್ತೋದ್ರಿಂದ ಓಕೆ ವಿ ಹ್ಯಾವ್ ಅನ್ ಎಫೆಕ್ಟ್ ಆಫ್ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಆ್ಯಂಡ್ ನೈಟ್. ಓಕೆ, ಅದೇ ಥರ ನವ್ ಯು ಟೆಲ್ ಮಿ, ಧರ್ಮ ಬದಲಾಯಿಸ್ತಾ ಇದೆಯೋ ಅಥವಾ ಧರ್ಮ ಈ ರೀತಿ ಭೂಮಿಗೆ ತಕ್ಕಂತೆ ಸೂರ್ಯ ಚಂದ್ರಗಳ ಇದಿರೋದರಿಂದ, ಅದರ ರೊಟೇಷನ್ ಇರೋದರಿಂದ ಈ ಧರ್ಮ ಅಲ್ಲಾಡ್ತಾ ಇದೆಯೋ ಅಥವಾ ಧರ್ಮ ಅಲ್ಲಾಡಲ್ವೋ?
ಭೂಮಿ ಅಲ್ಲಾಡ್ತಾ ಇದೆಯಲ್ಲ. ಭೂಮಿ ನಾವು ಹಗಲು ರಾತ್ರಿ ಮಧ್ಯಾಹ್ನ ಅಂತ ಎಲ್ಲ ನಾವು ಸಿಚುಯೇಷನ್ ನೋಡ್ತೀವಲ್ಲ. ಧರ್ಮ ಇಸ್ ಇಟ್ ಚೇಂಜಿಂಗ್? ಯು ನೌ ಥಿಂಕ್ ಅಬೌಟ್ ಇಟ್ ಮಂಡೇ ಟ್ಯೂಸ್ಡೇ. ಡಸ್ ಧರ್ಮ ಚೇಂಜ್ ಅಕಾರ್ಡಿಂಗ್ ಟು ದ ರೊಟೇಷನ್ ಆಫ್ ದಿ ಅರ್ತ್? ಈಸ್ ಧರ್ಮ ಫಿಕ್ಸ್ಡ್ ಆರ್ ಈಸ್ ಧರ್ಮ ರೊಟೇಟಿಂಗ್? ನಿಮ್ಮ ಐಡಿಯಾಸ್ ರೊಟೇಟ್ ಆಗ್ತಾ ಇದೆಯಾ? ಯು ಥಿಂಕ್ ಅಬೌಟ್ ಇಟ್. If you want enlightenment, you keep thinking of it. That is the whole thing. You understand what you want in life. The moment you are closer to enlightenment, ನಿಮಗೆ ಇದು ಆನ್ಸರ್ ಒಂದೊಂದಾಗಿ ಸಿಗಕ್ಕೆ ಶುರು ಆಗುತ್ತೆ. That is what I am expecting from you. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ? ಏನೂ ಇಲ್ಲ. ಜಸ್ಟ್ ಆನ್ಸರ್ ದೀಸ್ ರಿಡಲ್ಸ್. ಇದೆಲ್ಲ ಒಗಟುಗಳನ್ನು ನೀವು ಉತ್ತರ ಕೊಡೋಕ್ಕೆ ಶುರು ಮಾಡಿ. ಆ ಆನ್ಸರ್ ಸಿಕ್ಕಿದ್ರೇ ದಟ್ ಈಸ್ ಇಂಟ್ಯೂಷನ್. ಇದು ಆನ್ಸರ್ ಹೊಳೆಯುತ್ತಲ್ಲ, ಅದೇ ನಿಮ್ಮಲ್ಲಿರೋ ಪ್ರೇರಣಾ ಶಕ್ತಿ. ದಿಸ್ ಈಸ್ ಇಂಟ್ಯೂಷನ್. ಅಲ್ಲಿವರೆಗೂ ನಮಗೆ ಹೊಳೆಯಲ್ಲ. ದಿಸ್ ಈಸ್ ಇಂಟ್ಯೂಷನ್. ದಿಸ್ ಈಸ್ ಅನದರ್ ವೇ ಆಫ್ ಫೈಂಡಿಂಗ್ ಔಟ್ ವಾಟ್ ಇಂಟ್ಯೂಷನ್ ಇಸ್. ನೀವು ಹೇಳಿದ್ರಲ್ಲ ಈಗಷ್ಟೇ, ಸರ್ ಎಂ ವಿಶ್ವೇಶ್ವರಯ್ಯ ಹೋಗ್ತಾ ಇದ್ರು 20 ಕಿಲೋಮೀಟರ್ 30 ಕಿಲೋಮೀಟರ್ ದೂರದಲ್ಲಿ ಟ್ರ್ಯಾಕಲ್ಲಿ ಒಂದು ಸ್ವಲ್ಪ ಸೌಂಡ್ ಇದ್ದರೆ ಆ ಸೌಂಡ್ ಅವ್ರಿಗೆ ಕೇಳ್ತು. ಅದೇ ಟ್ರ್ಯಾಕಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರು, ಅಂದರೆ ಹಿಂದೆಯಿಂದ ಬರ್ತಾ ಇದ್ದಾರೆ ಅದೇ ಟ್ರ್ಯಾಕ್ನಲ್ಲಿ. ತಕ್ಷಣ ಚೈನ್ ಹೇಳೋದು ನಿಲ್ಲಿಸಿದ್ರು. ಆ ಸೌಂಡಲ್ಲಿ ಅವ್ರಿಗಂತೂ ಅಷ್ಟು ಸೂಕ್ಷ್ಮ, ಅಷ್ಟು ಸಟಲ್, ಅಷ್ಟು ಸೂಕ್ಷ್ಮ. Enlightenment is to have that kind of an awareness. Enlightenment is nothing but having that kind of an awareness. Forget talking about the future. Forget talking about the past. As long as you are conscious of your present, that is one micron closer to enlightenment. When you become more and more subtle, that shows you are very, very close to enlightenment. Ade sukshma. These are all the questions what you yourself should question your brain, and your brain should satisfy itself by answering to your heart. That is feeling based intuition. ಅದೇ ರಮಣ ಕೇಳ್ತಾ ಇದ್ದಿದ್ದು, who am I? What is the purpose of my life? Where am I going? These are the questions. The same thing I indirectly asked you. ನೀವು ಅಲ್ಲೇ ಮನೇಲಿ ಕೂತಿದ್ದೀರಾ, ಅದೇ ಜಾಗದಲ್ಲಿದ್ದೀರಾ, ಭೂಮಿ ಸುತ್ತಾ ಇದೆ ಅನ್ನೋದು ಅರಿವು ನಿಮಗೆ ಬಂದಿದೆ. ಸೊ ದ ಸೇಮ್ ಕ್ವಶನ್ ಸ್ವಲ್ಪ ಬೇರೆ ರೀತಿ ಕೇಳಿದಾಗ, ವೇರ್ ಆಮ್ ಐ ಗೋಯಿಂಗ್? Who am I? What is the purpose of my life? ಇದೇ ಕ್ವಶನ್ನೇ ಕೇಳಿದ್ದು. ನಾನು ಅದನ್ನೇ ಇನ್ನೊಂದು ಇಂಡೈರೆಕ್ಟ್ ಕೇಳ್ತಾ ಇದ್ದೀನಿ. ವಿಶ್ವೇಶ್ವರಯ್ಯನವ್ರಿಗೂ ಅದೇ ಥರನೇ, ಸರ್ ಎಂ ವಿಶ್ವೇಶ್ವರಯ್ಯಂಗೂ ಅದೇ ಥರ ಆ ಟ್ರ್ಯಾಕ್. ಆಗೇನು ಬ್ರಾಡ್ ಗೇಜ್ ಇರಲಿಲ್ಲ, ಆಗಿದ್ದಿದ್ದು ಮೀಟರ್ ಗೇಜೆ. ಅದು ಯಾಕೆ? ದಟ್ ಈಸ್ ದ ಸಟಲ್ನೆಸ್. Sukshma. The brain becomes subtle. The subtle feeling starts from the heart. Then it conveys by one breath inside the brain, and that brain gives you enlightening status. ಅದೇ ಇರೋದು.
Every enlightened being becomes enlightenment, and that enlightened being becomes practically God. ಅದೇ ಇರೋದು, ಅದರ ಸೂಕ್ಷ್ಮನೇ ಅದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೈವಿಕ ಭಾವನೆ ಬರ್ತಾ ಇದ್ದಂಗೆ, ಬೆಳೆಸ್ತಾ ಇದ್ದಂಗೆನೆ ಸಾಕ್ಷಾತ್ಕಾರದಲ್ಲಿ ಸೂಕ್ಷ್ಮದಲ್ಲಿ ಬರ್ತಾ ಬರ್ತಾ ಅವನು ಒಂದು ದೇವತಾ ಮನುಷ್ಯ ಆಗಿ, ಆ ದೇವತಾ ಮನುಷ್ಯನಲ್ಲಿ ಅವನಲ್ಲಿ ಅನುಕಂಪ ಬರಕ್ಕೆ ಶುರುವಾದಾಗ ಅವನಿಗೆ ಸಂಪೂರ್ಣ ಸಾಕ್ಷಾತ್ ದೇವರ ರೂಪನೇ ಆಗೋಗ್ತಾನೆ. ದಟ್ ಈಸ್ ದ ವೇ ವಿ ಆಲ್ ಗೆಟ್ enlightened, and enlightenment comes in with loads and loads of compassion. ತರಕ ಬಿಟ್ಬಿಡ್ತಾನೆ, ತರಕ ಬಿಟ್ಟ ತಕ್ಷಣನೇ the logical mind stops working, and then he understands the subtlety of that soul inside him. ಆ ಸೂಕ್ಷ್ಮದಲ್ಲಿ ಅವನ ಆತ್ಮದ ಅರಿವು, ಆತ್ಮದ ಚೈತನ್ಯ, ಆತ್ಮದ ಶಕ್ತಿ ಅವನಿಗೆ ಅರಿವಾದಾಗ ಅವನೇನೆ ಕ್ರಮೇಣ ಪರಮಾತ್ಮ ಆಗ್ತಾನೆ. ದಟ್ ಈಸ್ ದ ಬ್ಯೂಟಿ ಆಫ್ ಎನ್ಲೈಟನ್ಮೆಂಟ್. ಓಕೆ, ಗುಡ್. ಏನಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸಟ್ಲಿಟಿ, ಸೂಕ್ಷ್ಮನ ಅರ್ಥ ಮಾಡ್ಕೋಬೇಕು. ಓಕೆ, ಅದಕ್ಕೆ ಧರ್ಮೋ ರಕ್ಷಿತಿ ರಕ್ಷಿತಃ. ಧರ್ಮ ಪ್ರೊಟೆಕ್ಟ್ಸ್ ಧರ್ಮ ಆನ್ ಇಟ್ಸ್ ಓನ್. ಇಟ್ ಈಸ್ ದಟ್ ಸಟಲ್ನೆಸ್, ಆ ಸೂಕ್ಷ್ಮತನ. ನೀವು ತಾನೇ ಹೇಳಿದ್ರಿ, ವಿಶ್ವೇಶ್ವರ ಹೆಂಗೆ ಮೀಟ್ರ್ ಗೇಜ್ನಲ್ಲಿ ದೂರದಲ್ಲಿರೋ ಟ್ರ್ಯಾಕ್ ಮುಂದಕ್ಕೆ ಹೆಂಗಿದೆ ಅಂತ ಹೇಳಿ ಆ ಸೌಂಡಲ್ಲಿ ಕಂಡುಹಿಡಿದ್ರು. ಈಗ ಗೊತ್ತಾಯ್ತಲ್ಲ, ಕಾಫಿ ತಂದು ಕೊಟ್ಟಾಗ ಅಡಿನಲ್ಲಿ ಏನೇನು ಅಂಟಿದೆ ಅನ್ನೋದೆಲ್ಲ ನೋಡೋದೇ ಸೂಕ್ಷ್ಮತನ ಅಲ್ಲ. ಅದು ಹೊಡೆದ್ರೆ ಗೊತ್ತಾಗೋದು ಸೂಕ್ಷ್ಮ ಅಲ್ಲ. ಅದು ಅಲ್ಲಿ ಹಿಡಿಬೇಕು ಅಂತ ಕೈಯಲ್ಲಿ ಗೊತ್ತಾಗಬೇಕು, ಅಲ್ಲಿ ಹಿಡಿಬೇಕಲ್ಲಿ. ಅದೇ ದಟ್ ಈಸ್ ಸಟ್ಲಿಟಿ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ಅವ್ರಿಗೂ ಅರ್ಥ ಆಗಬೇಕು, ನಿಮಗೂ ಅರ್ಥ ಆಗಬೇಕು. ಬೀಯಿಂಗ್ ಅ ಡಿಸೈಪಲ್ ವಿತ್ ಸಮಾಧಾನ, ಅಲ್ಲಿ ಅಹಂಕಾರ ಪ್ರದಕ್ಷಿಣೆ ಮಾಡೋದಲ್ಲ. ಓಕೆ, ದಟ್ ಇಸ್ ವಾಟ್ ಯು ಶುಡ್ ಡೂ. ಓಕೆ, ಸಟಲ್ ಅಂತ ಹೇಳಿ, ಓಕೆ ಇದೇನು ಗೊತ್ತಿಲ್ವ ನಮಗೆ, ಇದೇನು ನಮ್ಗೆ ತುಂಬ ಸುಲಭ. ಮೋಸ್ಟ್ ಆಫ್ ಯು ವಿಲ್ ಆನ್ಸರ್ ಲೈಕ್ ದಿಸ್, ಇದೇನು ತುಂಬ ಈಸಿ, ಏನು ಗೊತ್ತಿಲ್ವೇ ನಮಗೆ. ಈಗ ಹೇಳಿ ಏನು ಅಂತ ಹೇಳಿ. ನಿಮ್ಗೆ ಗೊತ್ತಿಲ್ದಿರೋದು ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿಲ್ದಿರೋದು ಏನಿಲ್ಲ. ಬಟ್ ಹೌ ಡು ಯು ಕನ್ವೇ ಇಟ್? ಹೌ ಸೂಕ್ಷ್ಮ, ವಿತೌಟ್ ಹರ್ಟಿಂಗ್ ಎನಿಬಡಿ ಬಟ್ ಮೇಕಿಂಗ್ ಯುವರ್ ಪಾಯಿಂಟ್ ವೆರಿ ಕ್ಲಿಯರ್. That is the way you have to convey. ಅದೇ ಇರೋದು ಸೂಕ್ಷ್ಮ. Without hurting anybody. Conveying the news, but solidly and firmly. That is what you are supposed to do. So let us conclude today's satsang. Okay? ಜಯ ಮಾತಾ, ಒಳ್ಳೆಯದಾಗಲಿ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.